ಹಾವೇರಿಯ ಮಾಸೂರಿನ ಸ್ವಾತಿ ಬ್ಯಾಡಗಿ ಹತ್ಯೆ ಪ್ರಕರಣ ಸಂಬಂಧ ಮತ್ತಿಬ್ಬರು ಆರೋಪಿಗಳ ಬಂಧನ ಆಗಿದೆ. ದುರ್ಗಾಚಾರಿ ಬಡಿಗೇರ್ ಮತ್ತು ವಿನಾಯಕನ ಬಂಧನ ಆಗಿರೋದು. ಚಿತ್ರದುರ್ಗದಲ್ಲಿ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ನಯಾಜ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಮತ್ತಿಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಿಬ್ಬರು ಆರೋಪಿಗಳ ಬಂಧನ ಆಗಿರೋದ್ರಿಂದ ಮತ್ತೇನೇನು ಮಾಹಿತಿ ಸಿಗಬಹುದು ಅಂತ. ದುರ್ಗಾಚಾರಿ ಬಡಿಗೇರ್ ಹಾಗೂ ವಿನಾಯಕ ಬಂಧಿತ ಆರೋಪಿಗಳು. ಚಿತ್ರದುರ್ಗದಲ್ಲಿ ಪೊಲೀಸರು ಇವರಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ರಾತ್ರಿಯೇ ಬಂಧಿಸಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸಿದ್ದಾರಂತೆ. ಸ್ವಾತಿ ಬ್ಯಾಡಗಿ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆಯ ಮೃತದೇಹ ಏನು ತುಂಗಾಭದ್ರಾ ನದಿ ಬಳಿ ಪತ್ತೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದು ಕೊಲೆ ಅಂತ ಗೊತ್ತಾಗಿತ್ತು. ಆದರೆ ಯಾರು ಮಾಡಿದ್ದು, ಯಾತಕ್ಕಾಗಿ ಮಾಡಿದ್ರು, ಮೋಟಿವ್ ಏನು, ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಗೊತ್ತಾಗಿರಲಿಲ್ಲ. ಅದರ ಬೆನ್ನಲ್ಲೇ ಈಗ ನಯಾಜ್ನನ್ನ ಅರೆಸ್ಟ್ ಮಾಡಿದ್ರು. ಮತ್ತಿಬ್ಬರು ಆರೋಪಿಗಳ ಬಂಧನ ಆಗಿದೆ. ಈ ಬಂಧಿತ ಆರೋಪಿಗಳಿಂದ ಏನೆಲ್ಲ ಡೀಟೇಲ್ಸ್ ಸಿಗ್ಬೋದು, ಸ್ವಾತಿಯ ಕೊಲೆ ಆಗಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಬೇಕಿದೆ. ಆಕೆ ನರ್ಸ್ ಆಗಿ ಕೆಲಸ ಮಾಡಿಕೊಂಡು ಇದ್ದಂಥ ಸ್ವಾತಿ, ಆಕೆಯನ್ನು ಕೊಲೆ ಮಾಡೋದಕ್ಕೊಂದು ಮೋಟಿವ್ ಬೇಕಲ್ಲ, ಆ ಕಾರಣ ಏನು ಅದು ಗೊತ್ತಾಗಬೇಕಿದೆ. ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು. ಹೀಗಾಗಿ ಪೊಲೀಸರಿಗ ತನಿಖೆಯನ್ನು ಮತ್ತಷ್ಟು ವೇಗ ಪಡ್ಕೊಂಡು ನಡೆಸ್ತಾ ಇದ್ದಾರೆ. ದುರ್ಗಾಚಾರಿ ಬಡಿಗೇರ್ ಮತ್ತು ವಿನಾಯಕ ಈಗ ಇಬ್ಬರ ಆರೋಪಿಗಳ ಅರೆಸ್ಟ್ ಆಗಿದೆ. ಇತ್ತೀಚೆಗೆ ನಯಾಜ್ನನ್ನು ಅರೆಸ್ಟ್ ಮಾಡಿದ್ರು. ಒಟ್ಟು ಈ ಕೇಸ್ನಲ್ಲಿ 3 ಜನ ಬಂಧಿತ ಆರೋಪಿಗಳಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ಸ್ವಾತಿ ಬ್ಯಾಡಗಿ ಕೇಸ್ಗೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳ ಅರೆಸ್ಟ್ ಆಗಿದೆ. ಏನೆಲ್ಲ ಡೀಟೇಲ್ಸ್ ಸಿಗಬಹುದು ಈಗ ಅಂತ? ಸೌಖ್ಯ, ಇದೇ 2ರಂದು ಮಧ್ಯರಾತ್ರಿ ನಾಪತ್ತೆ ಆದಂತಹ ಹಾವೇರಿ ಜಿಲ್ಲೆಯ ಒಂದು ಹಿರೇಕೆರೆ ಅಂದ್ರೆ ರಟ್ಟಿಹಳ್ಳಿ ತಾಲೂಕಿನ ಒಂದು ಮಾಸೂರು ಎನ್ನುವಂತಹ ಗ್ರಾಮ. ಈ ಒಂದು ಮಾಸೂರು ಗ್ರಾಮದಲ್ಲಿ ಕೆಲಸ ಮಾಡ್ತಿರುವಂತಹ ಮತ್ತು ಸ್ಟಾಫ್ ಆಗಿ ನಿರ್ವಹಣೆ ಮಾಡ್ತಿರೋ ಸ್ವಾತಿ ಏನು ಬ್ಯಾಡಿಗೆ ಏನಿದ್ಲು, ಆ ಸ್ವಾತಿ ಬ್ಯಾಡಿಗೆಯ ಶವ ಏನಿತ್ತು ಇದೇ 6ರಂದು ಪತ್ತೆ ಆಗಿತ್ತು. ಮತ್ತು ಮಾರ್ಚ್ 2ರಂದು ಮಧ್ಯರಾತ್ರಿ ಅವಳು ಮನೆಯಿಂದ ನಾಪತ್ತೆ ಆಗಿದ್ಲು. ನಾಪತ್ತೆ ಆದ ನಂತರ 3ರಂದು ಅವರ ತಾಯಿ ಇಲ್ಲಿದ್ರೆ ಹಿರೇಕೆರೆ ಪೊಲೀಸ್ ಠಾಣೆ ಮೆಟ್ಟಲಿರಿದ್ಲು. ಹಿರೇಕೆರೆ ಪೊಲೀಸ್ ಠಾಣೆ ಮೆಟ್ಟಲೇರಿ ನನ್ನ ಮಗಳು ಇಲ್ಲಿ ಅಂದರೆ ಎಸ್ಕೇಪ್ ಆಗಿದ್ದಾಳೆ, ಇಲ್ಲಿ ಅವಳು ನಾಪತ್ತೆ ಆಗಿದ್ದಾಳೆ ಅಂತ ದೂರನ್ನು ನೀಡಿದ್ದು. ದೂರಿನ ಅನ್ವಯ ಇಲ್ಲಿ ಅಂತಂದ್ರೆ ಪೊಲೀಸರು ಒಂದು ಕಡೆ ಅಂದರೆ ತನಿಖೆಯನ್ನು ಆರಂಭಿಸಿದ್ರು. ಇದರ ನಡುವೆ ಇಲ್ಲಿ ಅಂದ್ರೆ ಹಲಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂದರೆ ಅವಳ ಶವ ಪತ್ತೆ ಆಯ್ತು. ಶವ ಪತ್ತೆ ಆದಂತ ಹಲಿಗೇರಿ ಪೊಲೀಸರು ಇದು ಅನಾಮಧೇಯ ಶವ ಮತ್ತು ಅಂತೇಳಿ ಇಲ್ಲಿ ಯಾರೋ ಇಲ್ಲಿ ಅಂತ ಸಾವನ್ನಪ್ಪಿದ್ದಾರೆ ಅಂತೇಳಿ ಅದನ್ನ ಸುಸೈಡ್ ಅಂತೇಳಿ ಪ್ರಕರಣ ತೆಗೆದುಕೊಂಡು ತಾವೇ ಆ ಒಂದು ಏನು ಸ್ವಾತಿ ಬ್ಯಾಡಿಗೆಯನ್ನ ಒಂದು ಶವ ಇತ್ತು ಅದನ್ನ ಅಂತ್ಯ ಸಂಸ್ಕಾರ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈ ಒಂದು ಪ್ರಕರಣ ಮತ್ತೆ ತಿರುವು ಪಡೆದುಕೊಳ್ತು. ಇದು ಲವ್ ಜಿಹಾದ್ ಅಂತೇಳಿ. ಯಾವಾಗ ಇಲ್ಲಿ ಅಂದ್ರೆ ನಯಾಜ್ ಅನ್ನುವಂತಹ ಯುವಕ ಇಲ್ಲಿ ಅಂದ್ರೆ ಪ್ರೀತಿಗೆ ನಿರಾಕರಣೆ ಮಾಡಿದ್ದಕ್ಕೆ ಅವಳಂತರ ಅವಳ ಉಪಯೋಗಿಸುವಂತಹ ದುಪ್ಪಟ್ಟವನ್ನ ತೆಗೆದುಕೊಂಡು ಅವಳನ್ನ ಇಲ್ಲಿ ಅಂತಂದ್ರೆ ಕತ್ತು ಉಸ್ಕಿ ಕೊಲೆ ಮಾಡಿ, ದುಪ್ಪಟ್ಟದನ್ನೇ ಇಲ್ಲಿ ಅಂತಂದ್ರೆ ಅವಳನ್ನ ಕತ್ತು ಉಸ್ಕಿ ಕೊಲೆ ಮಾಡಿ ತುಂಗಭದ್ರಾ ನದಿಯ ದಡದಲ್ಲಿ ಇಲ್ಲಿ ಅಂದ್ರೆ ಆ ಶವನ್ನ ಎಸೆಲಾಗಿತ್ತು. ಮಾರ್ಚ್ 6ರಂದು ಯಾವಾಗ ಅವಳ ಶವ ಸಿಕ್ಕಿದಂತ ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತೇಳಿ ಸಾಕಷ್ಟು ಅವಳನ್ನ ಸಾವಿಗೆ ಜಸ್ಟಿಸ್ ಫಾರ್ ಸ್ವಾತಿ ಅಂತೇಳಿ ಸಾಕಷ್ಟು ಇಲ್ಲಿ ಅಂದ್ರೆ ಹೋರಾಟಗಳು ಆರಂಭವಾದ ನಂತರ ಎಚ್ಚೆತ್ತುಕೊಂಡಂತಹ ಹಲಿಗೇರಿ ಪೊಲೀಸರು ಈ ಸಂಪುಟಕ್ಕೆ ಮೊದಲಿಗೆ ಇಲ್ಲಿ ಅಂದ್ರೆ ನಯಾಜ್ನನ್ನ ಬಂಧಿಸ್ತಾರೆ. ನಿನ್ನೆ ಚಿತ್ರದುರ್ಗದ ಬಳಿ ಇಲ್ಲಿ ಅಂದ್ರೆ ಇನ್ನೊಬ್ಬರು ದುರ್ಗಾಚಾರಿ ಬಡಿಗೇರ್ ಮತ್ತು ವಿನಾಯಕ್ ಅಂತೇಳಿ ಇಬ್ಬರನ್ನು ಸಹ ಇಲ್ಲಿ ಅಂದ್ರೆ ಎಡೆಮೂರಿ ಕಟ್ಟಿದ್ದಾರೆ. ಮತ್ತು ಈ ಪ್ರಕರಣ ಈಗಾಗಲೇ ಸಾಕಷ್ಟು ಸುಖಾಂತ ಕಂಡ್ರೆ ಏನ್ ಲವ್ ಜಿಹಾದ್ ಏನಂತ ಲವ್ ಜಿಹಾದ್ ಪ್ರಕರಣ ಸಂಪುಟಕ್ಕೆ ಇದನ್ನ ಅಂತ್ಯ ಹಾಡಬೇಕು ಅಂತೇಳಿ ಹಲಿಗೇರಿ ಪೊಲೀಸರು ಮೊದಲಿಗೆ ಇಲ್ಲಿ ಅಂದ್ರೆ ಎಡೆಮೂರಿ ಕೊಟ್ಟಿದ್ದು ಬಂಧಿಸುವಲ್ಲಿ ಯಶಸ್ವಿಯಾಗಿತ್ತು. ನಯಾಜ್ನನ್ನ ಈಗಾಗಲೇ ನಂತರ ನಿನ್ನೆ ರಾತ್ರಿ ಬಂಧಿಸಲಾಗಿತ್ತು. ಮತ್ತೆ ಈ ಪ್ರಕರಣ ವಶಕ್ಕೆ ಪಟ್ಟು ಹೆಚ್ಚಿನ ವಿಚಾರಣೆ ಮಾಡಲಾಗ್ತಿದೆ. ಸೌಖ್ಯ, ಥ್ಯಾಂಕ್ ಯು ಯಲ್ಲಪ್ಪ ಡೀಟೇಲ್ಸ್ಗೆ.